ಮಾಮರ ಸೌಹಾರ್ದ ಸಹಕಾರ ಸಂಘದಿಂದ ಸದಸ್ಯರಿಗೆ ಸಿಗುವ ಸೌಲಭ್ಯಗಳ ಕುರಿತು ಸಂಘದ ಉಪಾಧ್ಯಕ್ಷರು ಹಾಗೂ ಪ್ರತಿಷ್ಠಿತ ಯುನೈಟೆಡ್ ಅಕಾಡೆಮಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗುರುಮೂರ್ತಿ ಮಾಹಿತಿ ಹೇಳಿಕೆ ಸಂದೇಶ. ವರ್ಷಗಳ ಕಾಲ ಸುಮಾರು 1,07,00,000 ಬಿಸ್ನೆಸ್ನ ಟರ್ನ್ ಮಾಡಿದೆ. ಸುಮಾರು 304 ಸದಸ್ಯರುಗಳು, ಜೊತೆಗೆ 605 ಷೇರುಗಳನ್ನ ಹೊಂದಿದೆ. ಜೊತೆಗೆ ಸೇವೆ, ಸಹಕಾರ, ಅಭಿವೃದ್ಧಿ ಎಂಬ ಒಂದು ದೇವದರ್ಶನದಿಂದ ತುಂಬ ಮುನ್ನಡೆ ಸಾಧಿಸ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಏನೇನು ಟಾರ್ಗೆಟ್ ಇದೆ ಸಂಸ್ಥೆನೆಲ್ಲ ಪ್ರಸ್ತಾಪ ಮಾಡ್ತಾರೆ. ಇವಾಗ ನಮ್ಮ ಸಹಕಾರಿ ಸಂಘದ ಕೆಲವೊಂದು ಸೌಲಭ್ಯಗಳೇನಿದೆ, ಏನು ಸೇವೆಗಳನ್ನ ನಾವು ಒದಗಿಸ್ತಾ ಇದ್ದೀವಿ ಅದನ್ನ ಬಗ್ಗೆ ಸ್ವಲ್ಪ ಕೂಲಂಕಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೈನಂದಿನ ವ್ಯಾಪಾರ ವಹಿವಾಟು ನಡೆಸುವಾಗ ವ್ಯಾಪಾರಸ್ಥರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಮತ್ತು ವಿಮಾ ಸೌಲಭ್ಯ, ವ್ಯಾಪಾರ ಸಾಲ, ವೈಯಕ್ತಿಕ ಸಾಲ, ವೇತನ ಆಧಾರಿತ ಸಾಲ, ಗೃಹ ಸಾಲ ಹಾಗೂ ಠೇವಣಿ ಸಾಲಗಳನ್ನು ಆಡಿ ನಾವು ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡೋದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಾಹನ ಸಾಲಗಳಾಗಿರ್ಬೋದು, ಯಾವುದೇ ವೈಯಕ್ತಿಕ ಸಾಲಗಳಾಗಿರ್ಬೋದು, ಅವಕ್ಕೆಲ್ಲ ಗುಂಪು ವಿಮೆ ಅಂತ ಹೇಳಿ ಇನ್ಸೂರೆನ್ಸು ಸಹ ಅದಕ್ಕೆಲ್ಲ ಮಾಡಿದ್ದೀವಿ. ಸಪೋಸ್ ಏನಾದರೂ ಸದಸ್ಯರು ತಾಣಿರ್ತಕ್ಕಂಥ ಅಮೌಂಟಲ್ಲಿ ಏನು ತಾಣಿರ್ತಾರೆ ಸಾಲ, ಆ ಸದಸ್ಯರಿಗೆ ಏನಾದರೂ ಅಡಚಣೆಗಳಾಗಿದ್ದಲ್ಲಿ ಆ ಒಂದು ವಿಮಾ ಕಂಪ್ನಿಯಿಂದ ಅದನ್ನು ರೀಫಂಡ್ ಮಾಡೋದಕ್ಕೆ ನಾವು ಅದನ್ನು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಅಂತಹ ವ್ಯವಸ್ಥೆ ಸಹ ನಮ್ಮ ಸಹಕಾರ ಸಂಘದಿಂದ ಎಲ್ಲ ಸದಸ್ಯರಿಗೂ ಕೊಡ್ತಾ ಇದ್ದೀವಿ. ಅದೇ ರೀತಿ ಟಿಕೆಟ್ಸ್ ಆಲ್ರೆಡಿ ನಮ್ಮ ಸಹಕಾರ ಸಂಘದಲ್ಲಿ ಇಬ್ಬರು ಟಿಕೆಟ್ ಆಗ್ತಾಯಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ಮಂಡನೆ ಮಾಡಿದರೆ ಎಷ್ಟು ಕಲೆಕ್ಷನ್ ಆಗಿದೆ ಅಂತೇಳಿ. ಜೊತೆಗೆ ಉಳಿತಾಯ ಖಾತೆ, ಸೊ ಈಗ ಆಲ್ರೆಡಿ ನಾವು ಏನು ಸದಸ್ಯರನ್ನ ಹೊಂದಿದ್ದೀವಿ, ಎಲ್ಲ ಸದಸ್ಯರು ಸಹ ಉಳಿತಾಯ ಖಾತೆಗಳನ್ನು ಸಹ ಮಾಡಲಾಗಿದೆ. ಜೊತೆಗೆ ಆರ್ ಡಿ ಸಿ ರೆಕರಿಂಗ್ ಡೆಪಾಸಿಟ್ ಮಾಡ್ತಿದ್ದೀವಿ, ಅದನ್ನು ಸಹ ಮಾಡ್ತಾಯಿದ್ದೀವಿ. ಇದೇ ರೀತಿ ಇ ಸ್ಟ್ಯಾಂಪಿಂಗ್ ಸೇವೆ. ಸೊ ನಿಮ್ಗೆ ಗೊತ್ತಿದೆ, ಇ ಸ್ಟ್ಯಾಂಪಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಇವತ್ತಿನ ದಿನಗಳಲ್ಲಿ ಯಾವುದೋ ಆಫೀಸ್ಗಳಾಗಿರ್ಬೋದು, ಸಬ್ ರಿಜಿಸ್ಟ್ರ್ ಆಫೀಸ್ಗಳು, ಎಲ್ಲೇ ಹೋದ್ರೆ ಅಫಿಡೇವಿಟ್ಗಳಿರ್ಬೋದು, ಅಫಿಡೇವಿಟ್ಗಳು, ಒಪ್ಪಂದ ಪತ್ರಿಕೆಗಳು, ಇನ್ನೂ ಈ ರೀತಿ ಬೇರೆ ಬೇರೆ ಪತ್ರಗಳೆಲ್ಲ ಮಾಡಿಸ್ತಾ ಇರ್ತಾರೆ. ಅಂಥ ಸರ್ವಿಸ್ ಎಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಮಾಡಿಸ್ತಿದ್ದೀವಿ. ದಯಮಾಡಿ ನೀವು ಸಹ ಇದರಲ್ಲಿ ಅವಶ್ಯಕತೆ ಇದೆ. ಮತ್ತು ನಿಮ್ಮ ಸಹಪಾಠಿಗಳಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಸಂಬಂಧಿಕರಿರ್ಬೋದು, ಅವ್ರಿಗೆ ಯಾವುದೋ ಈ ಅಫಿಡೇವಿಟ್ ಸಂಬಂಧಪಟ್ಟಂಗೆ ಯಾವುದೋ ಇ ಸ್ಟ್ಯಾಂಪಿಂಗ್ ತೆಗೆದಂಥ ಒಂದು ಅವಶ್ಯಕತೆ ಇದ್ದರೆ ದಯಮಾಡಿ ನಮ್ಮ ಸಂಘದ ಸಿಬ್ಬಂದಿಗೆ ನೀವು ಕರೆ ಮಾಡಿದರೆ ಅವರು ನಿಮಗೆ ಆ ಸೇವೆಗಳನ್ನು ಒದಗಿಸ್ಕೊಡ್ತಾರೆ. ಜೊತೆಗೆ ಟೈಪಿಂಗ್, ಸೊ ಯಾವುದೋ ಟೈಪಿಂಗ್ ಸಂಬಂಧಪಟ್ಟಂಗೆ ಯಾವುದು ಪತ್ರಗಳು ಟೈಪ್ ಮಾಡಿರ್ಬೋದು, ಇಲ್ಲ ಯಾವುದೋ ಅಫಿಡೇವಿಟ್ಗಳನ್ನ ಟೈಪ್ ಮಾಡೋದಿರ್ಬೋದು, ಆ ರೀತಿ ಸಹ ಸೌಲಭ್ಯಗಳನ್ನು ಸಹ ನಮ್ಮ ಬ್ಯಾಂಕಲ್ಲಿ ಒದಗಿಸ್ತೀವಿ. ಜೊತೆಗೆ ನೋಟಿಸ್ ಸೇವೆ, ಸೊ ನೀವು ಅದನ್ನ ಟೈಪ್ ಮಾಡಿ ನೋಟ್ರಿ ಹತ್ರ ಹೋಗಿ ಅದನ್ನೆಲ್ಲ ಸೈನ್ ಮಾಡಿಸೋ ಒಂದು ದಿನಗಟ್ಟಲೆ ಆಗುತ್ತೆ. ಸೊ ಅಂಥ ಸೇವೆ ನಮ್ಮ ಸರ್ಕಾರಿ ಸಂಘದಲ್ಲಿ ಜಸ್ಟ್ ನೀವು ಏನು ನೋಟ್ರಿ ಆಗಬೇಕು ಅಂತ ಇನ್ಫಾರ್ಮ್ ಮಾಡಿದ್ರೆ ಸಾಕು, ತಿಳಿಸಿದ್ರೆ ಸಾಕು ನಮ್ಮ ಸಿಬ್ಬಂದಿಗಳಿಗೆ, ಅದನ್ನು ಸಹ ನಿಮಗೆ ನೋಟಿಸ್ ಸೇವೆಗಳನ್ನ ಮಾಡಿಸ್ಕೊಡ್ತಾರೆ. ಮತ್ತು ಗ್ರಾಹಕರ ನಿಶ್ಚಿತ ಠೇವಣಿಗೆ ಆಕರ್ಷಕ ಬಡ್ಡಿ ಸೇವೆ. ಜೊತೆಗೆ ನೀವು ಯಾರನ್ನ ನಂಬಿ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಕೊಟ್ಟು ನಿಮ್ಮ ಹಣವನ್ನು ದುರುಪಯೋಗಪಡಿಸುವ ಬದಲು ನಮ್ಮ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ ಅದಕ್ಕೊಂದು ಆಕರ್ಷಕ ಬಡ್ಡಿ ಕೊಡ್ತೀವಿ. ಜೊತೆಗೆ ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ಬೇರೆ ಶೇರ್ ಮಾಡಿಸಿರ್ತೀರ ನೀವು ನಿಮ್ಮ ಸ್ನೇಹಿತರಾಗಿರ್ಬೋದು, ಅದು ಸಹ ಒಂದು ಅನುಕೂಲ ಆಗುತ್ತೆ. ಆ ರೀತಿ ಮಾಡೋದು ನಿಮಗೆ ಒಂದು ಬಡ್ಡಿನೂ ಸಿಗುತ್ತೆ, ಜೊತೆಗೆ ಒಬ್ಬರಿಗೆ ಒಂದು ಸಹಾಯ ಮಾಡೋದಕ್ಕೂ ಆಗುತ್ತೆ. ಜೊತೆಗೆ ಹಿರಿಯ ನಾಗರಿಕರಿಗೆ 0.50% ಜಾಸ್ತಿ ಬಡ್ಡಿ ಸಹ ನಮ್ಮ ಸಹಕಾರ ಸಂಘದಿಂದ ಕೊಡ್ತಾ ಇದ್ದೀವಿ. ಮತ್ತು ಇಬ್ಬೋ ವಾಹನ ವಿಮೆ ಅಧಿಕೃತ ಕರೆ ಮಾಡಿದರೆ ಮನೆ ಬಾಗಿಲಿಗೆ ಸೇರಿ. ಸೊ ಇವಾಗೆಲ್ಲ ಗೊತ್ತಿದೆ, ಎಲ್ಲ ಹತ್ರ ವಾಹನಗಳಿದ್ದಾವೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, ಮತ್ತು ಆ ವಾಹನಗಳಿಗೆ ಇನ್ಶೂರೆನ್ಸ್ ಬೇಕು, ಜೊತೆಗೆ ಲೈಫ್ ಇನ್ಶೂರೆನ್ಸ್ ಇದೆ. ಈ ಎಲ್ಲ ರೀತಿಯ ಸೇವೆಗಳು ಸಹ ನಮ್ಮ ಮನೆ ಬಾಗಿಲಿಗೆ ಜಸ್ಟ್ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಈ ರೀತಿ ವೆಹಿಕಲ್ ನಮ್ಮಲ್ಲಿದೆ ಅಂತೇಳಿ ಅದ್ರ ನಂಬರು, ಅದ್ರ ಫೋಟೋಗಳನ್ನ ಕಳಿಸಿದ್ರೆ ಅದಕ್ಕೆ ಇನ್ಶೂರೆನ್ಸ್ನ ಪೇ ಮಾಡಿ ನಿಮ್ಮ ಇನ್ಶೂರೆನ್ಸ್ ಕಾರ್ಡ್ನ ನಿಮ್ಮ ಮನೆ ಬಾಗಿಲು ಸಹ ಸೇವೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಯಶಸ್ವಿ ನೋಂದಣಿ ಸೇವೆ, ಈಗ ಮೊನ್ನೆ ಅಂದರೆ ಕೇವಲ ಒಂದು ತಿಂಗಳಿಂದ ಯಶಸ್ವಿ ಕಾರ್ಡ್ನ ಮಾಡ್ತಾ ಇದ್ರು, ಅವಕಾಶ ಮಾಡಿಬಿಟ್ಟು ಸರ್ಕಾರ. ಅಂತಹ ಕಾರ್ಡ್ಗಳು ಸಹ ಸುಮಾರು ಯಶಸ್ವಿ ಕಾರ್ಡ್ಗಳು ಮಾಡಲಾಗಿದೆ. ಸೊ ಮುಂದೆ ಈ ರೀತಿ ಯಾವುದೇ ಕಾರ್ಯಕ್ರಮಗಳು ಸರ್ಕಾರದಿಂದ ಅನುಮತಿ ಪಡ್ಕೊಂಡು ಬಂದರೆ ಅದನ್ನು ಸಹ ಸೇವೆ ಒದಗಿಸೋದಕ್ಕೆ ಬದಲಾಗಿದೆ. ಜೊತೆಗೆ ಸಾಮಾನ್ಯ ಸೇವೆ ಕೇಂದ್ರದ ಸೇವೆಗಳು. ಸೊ ಸಾಮಾನ್ಯ ಸೇವೆ ಕೇಂದ್ರ ಗೊತ್ತಿರಬೇಕು ನಿಮಗೆ, ಒಂದು ವಂಶವೃಕ್ಷ ಮಾಡಿಸೋದಾಗಿರ್ಬೋದು, ಒಂದು ಆಡಿಸ್ ತಾಳ ಆಗಿರ್ಬೋದು, ಒಂದು ಜಮಾ ತಾಳ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಒಂದು ವಂಶವೃಕ್ಷ, ರಿಜಿಸ್ಟರ್ ವಂಶವೃಕ್ಷ, ನೋಟಿನ ವಂಶವೃಕ್ಷ, ತುಂಬ ಬೇರೆ ಬೇರೆ ರೀತಿಯೆಲ್ಲ ಬರ್ತದೆ. ಅದನ್ನೆಲ್ಲ ಸಹ ಟೈಪ್ ಮಾಡೋದಾಗಿರ್ಬೋದು, ಮತ್ತು ನೋಟ್ರಿ ಹತ್ರ ಲಾಯರ್ ಹತ್ರ ಸೈನ್ ಮಾಡಿಸ್ಕೊಳ್ಳೋದಿರ್ಬೋದು, ಅದನ್ನೆಲ್ಲ ಸಹ ನಮ್ಮ ಸಹಕಾರ ಸಂಘ ಮಾಡ್ತಾ ಇದ್ದೀವಿ. ಇಷ್ಟ ನೋಂದಣಿ ಅಂದರೆ ಆಯುಷ್ಮಾನ್ ಕಾರ್ಡ್ ಅಂತ ಕೇಳಿದ್ರಲ್ಲ, 5 ಲಕ್ಷ ಪ್ಯಾಕೇಜ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಅಂತಹ ಒಂದು ಆಯುಷ್ಮಾನ್ ಕಾರ್ಡ್ ಸಹ ನೋಂದಣಿಗೆ
ನಮ್ಮ ಸಹಕಾರ ಸಂಘ ಮಾಡುತ್ತೆ. ಮತ್ತು ಪಾಸ್ಪೋರ್ಟ್ ಸೇವೆಗಳು ಸಹ ಮಾಡ್ತಾ ಇದೆ. ಜೊತೆಗೆ ಸಿಬಿಲ್ ಸ್ಕೋರ್ ವಿವಾದ, ನಿಮ್ಗೆ ಯಾವ್ದಾದ್ರು ಬ್ಯಾಂಕ್ ಹೋಗಬೇಕು, ಆ ಬ್ಯಾಂಕ್ ಹೋದರೆ ನಿಮಗೆ ಸಾಲ ತಗೋಬೇಕು ಅಂತಂದರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಆ ರೀತಿ ಸಿಬಿಲ್ ಸ್ಕೋರ್ ಸಹ ನಮ್ಮ ಬ್ಯಾಂಕಲ್ಲಿ ಚೆಕ್ ಮಾಡಿ ನಮಗೆ ಎಷ್ಟು ಸಿಬಿಲ್ ಸ್ಕೋರ್ ಅಂತ ಅದನ್ನು ಸಹ ತಿಳಿಸ್ತಾರೆ. ಮತ್ತು ಮೊಬೈಲ್ ಮತ್ತು DTH ರಿಚಾರ್ಜ್ ಇದೆ. ಸೊ ನಿಮ್ಮ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಬೇಕು ಅಥವಾ ನಿಮ್ಮ ಮನೆಗಿರ್ತಕ್ಕಂಥ ಟಿವಿಗಳಿಗೆ ಕರೆನ್ಸಿ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಸಿಬ್ಬಂದಿಗೆ ನಿಮ್ಮ ಮೊಬೈಲ್ಗೆ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು DTH ರಿಚಾರ್ಜ್ ಸಹ ಮಾಡ್ಬೋದು. ಮತ್ತು ಹೊಸ ಪಾನ್ ಕಾರ್ಡ್ ಸರ್ವಿಸ್ ಮತ್ತು ಡೂಪ್ಲಿಕೇಟ್. ಸೊ ಹೊಸ ಪಾನ್ ಕಾರ್ಡ್ ಸರ್ವಿಸ್ ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗ ಡಿಜಿಟಲ್ ಕಾರ್ಡ್ನ ಮಾಡಿದ್ದಾರೆ. ಡಿಜಿಟಲ್ ಕಾರ್ಡಲ್ಲಿ ನೀವು ಮನೇಲೆ ಕೂತು ಏನು ನಿಮ್ಮ ಮಾಹಿತಿ ಇದೆ ಅದನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿ ಬರುತ್ತೆ, ಆದರೆ ಹಾರ್ಡ್ ಕಾಪಿ ಬರಲ್ಲ. ಸೊ ಹಾರ್ಡ್ ಕಾಪಿ ಮಾಡ್ತಿರಲ್ಲ, ಡೂಪ್ಲಿಕೇಟ್ ಸರ್ವಿಸ್ ಅಂತ ಹೇಳ್ತೀವಿ. ಸ್ಮಾರ್ಟ್ ಫೋನಲ್ಲಿ ನೀವೇನು ಸ್ಮಾರ್ಟ್ ವರ್ಕ್ ಮಾಡಿ ಒಂದು ಡಿಜಿಟಲ್ ಕಾಪಿ ತಗೋದು ಕಾರ್ಡ್ ಪಾನ್ ಕಾರ್ಡ್ ಆಗಿರುತ್ತೆ. ಸೊ ಅದನ್ನು ನಾವು ಫಿಸಿಕಲ್ ಕಾರ್ಡ್ ತಗೋಬೇಕು ಅಂತಂದರೆ ಅದು ಡೂಪ್ಲಿಕೇಟ್ ಸರ್ವಿಸ್ ಅಂತ ಹೇಳಿ ಅದನ್ನ ಅಪ್ಲೈ ಮಾಡಿ ಮಾಡ್ಕೊಳ್ಬೇಕು. ಮತ್ತು RTC MRC, ನಿಮ್ಮ ಜೈಲಿಗೆ ಸಂಬಂಧಪಟ್ಟಂತಹ ಅಥವಾ ನಿಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ RTC ಬೇಕು ಅಥವಾ ಯಾವುದೇ MR ಬೇಕು ಅಂತ ಹೇಳಿದ್ರೆ ಅಥವಾ EC ಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಅಪ್ಲೈ ಮಾಡಿ ನಿಮಗೆ ಮನೆ ಬಾಗಿಲಿಗೆ ತಲುಪಿಸೋಂಥ ಅವಶ್ಯಕತೆಯನ್ನು ಮಾಡಿದೆ. ಈ KYC ಸರ್ಕಾರದ ಸೌಲಭ್ಯಗಳೇ ಇದೆ. ನಿಮ್ಮ ಸರ್ಕಾರ ಸೌಲಭ್ಯಗಳು ಏನೇ ಇದ್ದರೂ ಪಡ್ಕೋಬೇಕು ಅಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಲಾಗಿದೆ.